ಅವ್ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ನೀನ್ ಅವನ್ ಮುಂದೆನೆ ರಾಹುಲ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ. ಪ್ರೀತ್ಸವ್ರು ದೂರ ಇದ್ರು ಪ್ರೇಮಿಗಳು ತಡ್ಕೋತಾರೆ, ಆದ್ರೆ ಪ್ರೀತ್ಸವ್ರು ಇನ್ಯಾರ್ದೋ ಜೊತೆ ಇದ್ರೆ ಯಾವ ಪ್ರೇಮಿನೂ ತಡ್ಕೊಳಲ್ಲ. ನೀನೇ ಹೇಳು ಸತ್ಯ, ಅಮೂಲ್ ಬೇಬಿ ಇನ್ಯಾವುದೋ ಹುಡುಗಿ ಜೊತೆ ಓಡಾಡಿದ್ರೆ ನಿಮ್ಗೆ ಬೇಜಾರಾಗಲ್ವಾ? ಏ ಸುಮ್ನಿರೋ, ಏನೇನೋ ಮಾತಾಡ್ಬೇಡ. ಅವ್ನ್ ತಲೆ ಹರಟೆ ಮಾತ್ಗೆ ಎಲ್ಲ ಅಮೂಲ್ ಬೇಬಿ ಬಗ್ಗೆ ಇರೋ ಪ್ರೀತಿನ ಬಾಯಿ ಬಿಟ್ಬಿಡ್ತೀನಿ ಅನ್ನೋ ಭಯದಲ್ಲಿ ಅವ್ನ್ ಬಂದ್ರೆ ಬರ್ಲಿ ಅಂತ ಕರ್ಕೊಂಡ್ ಹೋದೆ. ನಿನ್ ಮನ್ಸಲ್ಲಿ ಪ್ರೀತಿ ಇರೋದೇ ನಿಜ ಅಂದ್ಮೇಲೆ ಅದನ್ನ ಹೇಳಕ್ ಭಯ ಯಾಕೆ? ಅದು ಭಯ ಅಲ್ಲ ಕಣೋ, ಒಂಥರ ಮುಜುಗರ. ಅಮೂಲ್ ಬೇಬಿ ಹತ್ರ ನನ್ ಪ್ರೀತಿ ಬಗ್ಗೆ ಅವ್ನ್ ತಲೆ ಹರಟೆ ಮಾತಿನ ಮಧ್ಯೆ ಹೇಳೋದಕ್ ನನಗ್ ಮನ್ಸಿಲ್ಲ. ಆಯ್ತು, ಬೇರೆ ಟೈಮಲ್ಲಾದ್ರೂ ಹೇಳ್ಬೇಕಲ್ವಾ? ಅದೆಲ್ಲ ನೀವ್ ಅನ್ಕೊಂಡ ಸುಲಭ ಅಲ್ಲ. ಯಾರ ಮೇಲಾದ್ರೂ ಪ್ರೀತಿ ಆಗೋದಕ್ಕೆ ಒಂದೇ ಒಂದ್ ಗಳಿಗೆ ಸಾಕು, ಆದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ವರ್ಷಗಳೇ ಬೇಕಾಗತ್ತೆ. ಅದಲ್ಲ, ಪ್ರೀತಿ ಹೇಳ್ಕೊಳಕ್ಕೆ ಧೈರ್ಯ ಬೇಕು. ಏನೋ ಮಾತಾಡ್ತಾ ಇದ್ಯಾ? ನಮ್ ಸತ್ಯಂಗೆ ಧೈರ್ಯ ಇಲ್ಲ ಅಂತನಾ? ಅದೇ ಮತ್ತೆ, ಸತ್ಯ ಅಂದ್ರೇನೆ ಧೈರ್ಯ, ಧೈರ್ಯ ಅಂದ್ರೇನೆ ಸತ್ಯ. ಈ ಬಿಲ್ಡಪ್ ಎಲ್ಲ ಸಾಕು. ಬರೀ ಹೊಡಿಯಕ್ಕೆ ಬಡಿಯಕ್ಕೆ ಧೈರ್ಯ ಇದ್ರೆ ಸಾಲದು. ಪ್ರೀತಿನ ಪ್ರೀತಿದವ್ರ ಹತ್ರ ಹೇಳ್ಕೊಳಕ್ಕೂ ಧೈರ್ಯ ಇರ್ಬೇಕು. ಲೋ, ಈಗ ನಾನ್ ಏನ್ ಮಾಡ್ಬೇಕು ಅಂತೀರಾ? ಮನ್ಸಲ್ಲಿರೋ ಮಾತಾಡಕ್ಕೆ ಇನ್ನ ಎಷ್ಟು ಟೈಮ್ ಬೇಕು ಸತ್ಯ ನಿಂಗೆ? ಅದ್ ಹಾಗಲ್ವೋ, ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನನ್ ಮನ್ಸಲ್ಲಿರೋದನ್ನ ಅವನ ಹತ್ರ ಹೇಗೆ ಹೇಳ್ಕೊಳ್ಳಿ? ಅಕಸ್ಮಾತ್ ಅವನ್ ಮನ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾನೇ ಹೇಳ್ಕೊಂಡ್ರೆ ಅವ್ನ್ ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಆಯ್ತು, ಅವನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ಯಾ? ಅದನ್ ಹೇಗೋ ತಿಳ್ಕೊಳ್ಳೋದು? ಇಷ್ಟೇನಾ ಪ್ರಾಬ್ಲಮ್? ವೆರಿ ಸಿಂಪಲ್. ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನೀನು ಅವನ್ ಮನ್ಸಿಗೆ ಎಂಟ್ರಿ ಕೊಡ್ಬೇಕು. ನಿನ್ ಕೈಗೆ ನಾವು ಟಾರ್ಚ್ ಕೊಡ್ತೀವಿ. ಆ ಟಾರ್ಚ್ ಇಟ್ಕೊಂಡು ಅವ್ನ ಮನ್ಸಿನ ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ನ ಮನ್ಸಲ್ಲಿ ಅನ್ಸಿರೋ ಪೋಸ್ಟರ್ ನಿನ್ ಚಿತ್ರನ ಇರೋದು ಅಂತ ನಿನ್ಗೆ ಗೊತ್ತಾಗತ್ತೆ. ಟಾರ್ಚು, ಪೋಸ್ಟ್ರು, ಚಿತ್ರನ ಹೀಗೆಲ್ಲ ಚಿತ್ರನ ಮಾಡಿ ಮಾತಾಡೋ ಬದಲು ಅದ್ ಏನ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ರೋ. ಪ್ರೀತ್ ಸರ್ ಯಾಕೆ ಇಷ್ಟ ದಡ್ರಾಗ್ತಾರೋ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಸ್ಕೋ. ಊರ್ಮಿಳ, ಅಣ್ಣಾದ್ಗೆ ಊಟ ಆಯ್ತಾ? ಅವ್ರದ್ದೆಲ್ಲ ಊಟ ಆಯಿತು. ಸರಿ. ರೀತು ಫೋನ್ ಮಾಡಿದ್ಲು ರೀ, ಅವಳು ಊಟ ಮಾಡಿ ಮಲ್ಕೋತೀನಿ ಅಂದ್ಲು. ಈ ಸತಿ ಪರೀಕ್ಷೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಅಂತಿದ್ದಾಳೆ. ಈ ಸರಿ ನಾವೇ ಹೋಗಿ ಕರ್ಕೊಂಡು ಬರೋಣ. ರೀ, ಎಲ್ಲರೂ ಹೊತ್ತಿಗೆ ಸರಿಯಾಗಿ ಊಟ ಮಾಡಿ ಮಲಗ್ತಾರೆ. ನೀವೊಬ್ಬರೇ ಈ ರೀತಿ ಮಧ್ಯರಾತ್ರಿ ಬಂದು ಊಟ ಮಾಡೋದು, ಈ ಅಭ್ಯಾಸ ಯಾವಾಗ ಬಿಡ್ತೀರಾ ರೀ? ಕುಟುಂಬ ಅಂದರೆ ಹೀಗೆ ಕಣೆ. ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದರೆ ಮನೆ ಗಂಡಸರು ದುಡಿಬೇಕು. ನಿಮ್ಮಗಳ ನೆಮ್ಮದಿ ಸುಖದ ಮುಂದೆ ನನ್ನ ಕಷ್ಟ ಆಯಾಸ ಯಾವುದು ನೆನಪಿ ಬರೋದಿಲ್ಲ. ಅದಿರಲಿ, ನಿಂದು ಊಟ ಆಯ್ತಾ? ನೀವು ಬರೋವರೆಗೂ ಕಾಯ್ಕೊಂಡಿರ್ತೀನಿ ಅಂದರೆ ನಮ್ಮ ಅಕ್ಕ ಬಿಡಬೇಕಲ್ಲ, ಜೊತೆಲೆ ಕೂರಿಸಿ ಊಟ ಮಾಡಿಸಿದ್ಲು. ಒಳ್ಳೇದಾಯ್ತು ಬಿಡು. ರೀ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಒಂದು ವಿಷಯನಾ? ಹೇಳು. ಈ ಸಮಯದಲ್ಲಿ ತಾನೇ ನನಗೆ ಸರಿಯಾಗಿ ಸಿಗೋದು. ಇಲ್ಲಿಂದ ತಪ್ಪಿಸ್ಕೊಂಡು ನಾನು ಓಡೋದಕ್ಕೆ ಸಾಧ್ಯ ಇಲ್ಲ. ಮುಂದುವರಿಸಿ. ತಮಾಷೆ ಮಾಡಬೇಡ್ರಿ. ಹೇಳು. ನಾನು ಕಾರ್ತಿಕ್ ಮತ್ತು ದಿವ್ಯನ್ ವಿಷಯನ ತುಂಬ ಸೀರಿಯಸ್ ಆಗಿ ಮಾತಾಡಬೇಕು ನಿಮ್ಮ ಹತ್ರ. ಸೀರಿಯಸ್ ಆಗಿ ಮಾತಾಡೋದು ಏನಿದೆ ಊರ್ಬೇಡ? ನಾನು ಅವತ್ತೇ ಹೇಳಿಲ್ವಾ, ಅವನ ಮನಸ್ಸಿನಲ್ಲಿ ದಿವ್ಯನ ಮದುವೆ ಆಗೋದು ಬಿಟ್ರೆ ಬೇರೆ ಯಾವ ಆಲೋಚನೆಗಳು ಇಲ್ಲ. ಅವರಿಬ್ಬರದು ಬರೀ ಅಟ್ರಾಕ್ಷನ್ ಅಂತ ನನಗೆ ಅನಿಸ್ತಾ ಇಲ್ಲ. ಅವರಿಬ್ಬರಿಗೂ ಒಬ್ರಿಗೊಬ್ರು ಸರಿಯಾಗಿ ಟೈಮ್ ಕೊಡೋಕ್ಕಾಗದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಷ್ಟೇ, ಅದ್ಬಿಟ್ಟು ಬೇರೆ ಏನೂ ಇಲ್ಲ.
ಇಲ್ಲ ರೀ, ಹಾಗಂತ ನಾವು ಅನ್ಕೋತಾ ಇದ್ದೀವಿ ಅಷ್ಟೇ. ಆದರೆ ನನಗೆ ಯಾಕೋ ಈ ಮದುವೆ ಬಗ್ಗೆ ದಿನೇ ದಿನೇ ಅನುಮಾನ ಹೆಚ್ಚಾಗ್ತಾ ಇದೆ. ದಿವ್ಯಾ ಈ ಮನೆಗೆ ತಕ್ಕನಾದ ಹುಡುಗಿ ಅಲ್ವೇನೋ ಅಂತ. ತತ್ತರಿಕೆ, ನಮ್ ಹುಡುಗರು ಹೇಳೋದು ನಿಜಾನೇ. ನಂದು ಒಂದ್ ಡಿಂಗ. ಹೀಗಿದ್ರೆ ಇದನ್ ಯಾರಾದ್ರೂ ಡಿಂಗ್ ಅಂತಾರ? ನಾನ್ ಲವ್ ಮಾಡೋ ಹುಡುಗನ್ ಜೊತೆ ಒಂದ್ ಸೆಲ್ಫಿನೂ ಇಲ್ಲ. ಸೆಲ್ಫಿ ಇರ್ಲಿ, ಕಡೆ ಪಕ್ಷ ಒಂದ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅದೂ ಇಲ್ಲ. ಚಾಟಿಂಗು ಡೇಟಿಂಗು ಅಂತ ಓಡಾಡೋ ಹುಡುಗ ಹುಡುಗಿ ಮಧ್ಯೆ ನಾನೊಂದ್ ಫೋಟೋನು ಹಿಡ್ಕೊಳ್ದೆ ಡಿಂಗು ಅಂತ ತಲೆ ಕೆಡಿಸ್ಕೊಂಡಿದೀನಿ. ಅವಮಾನ, ಇದು ಲವ್ಗೆ ಅವಮಾನ. ಹುಡುಗರು ಯಾವಾಗ್ಲೂ ಕಾಲ್ ಮಾಡಿ ಮಾತಾಡು ಅಂತಾರೆ. ಮಾತಾಡೋದೇನೋ ಸರಿ, ಆದ್ರೆ ಏನ್ ಮಾತಾಡ್ಲಿ? ಸುಮ್ನೆ ಏನ್ ಸಮಾಚಾರ, ಮತ್ತೇನ್ ವಿಷಯ, ಇನ್ನೇನು, ಮತ್ತೆ ಮತ್ತೆ ಅಂತ ಎಷ್ಟೊತ್ತು ಅಂತ ಮಾತಾಡೋದು? ವಿಷಯನೇ ಇಲ್ದೆ ಏನ್ ಮಾತಾಡೋದು? ಈಗ ವಿಷಯ ಯಾಕೆ ಬೇಕು ಬ್ರೋ? ನಾವು ಇಷ್ಟಪಟ್ಟಿರೋರ ಜೊತೆ ಮಾತಾಡೋಕೆ ಬೇಕಾಗಿರೋದು ವಿಷಯ ಅಲ್ಲ, ಪ್ರೀತಿ. ಅದೊಂದಿದ್ರೆ ಸಾಕು, ಗಂಟೆಗಟ್ಟಲೆ ಮಾತಾಡ್ಬೋದು. ನಾನು ಅಷ್ಟೇ, ಎಷ್ಟೊಂದು ಗರ್ಲ್ ಫ್ರೆಂಡ್ಸ್ ಜೊತೆ ನೀನು ಹೇಳು, ಇಲ್ಲ ನೀನು ಹೇಳು, ಇಲ್ಲ ನೀನೇ ಹೇಳು, ಇಲ್ಲ ನೀನೇ ಹೇಳು ಅಂತ ಎಷ್ಟೊತ್ತೆಲ್ಲ ಮಾತಾಡಿದೀನಿ ಗೊತ್ತಾ ಬ್ರೋ? ಹಾಗೆ ಮಾತಾಡುವಾಗ ಏನು ಮಾತಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಮುಖ್ಯ. ಆ ಫೀಲ್ ಒಂಥರ ಖುಷಿ ಕೊಡುತ್ತೆ ಬ್ರೋ. ಸ್ವೀಟ್ ನಥಿಂಗ್ಸ್ ಅಂತಾರಲ್ಲ ಹಾಗೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಬ್ರೋ, ಆದ್ರೆ ಈ ಟೈಮಲ್ಲಿ ಸತಿಂಗ್ ಕಾಲ್ ಮಾಡಬಾರ್ದು ಅಷ್ಟೇ. ಇದು ಒಳ್ಳೆ ಕತೆ ಆಯ್ತಲ್ಲ ಬ್ರೋ. ಸರಿ, ನಾನು ಮಾಡಲ್ಲ, ನೀನೇ ಮಾಡು, ನಾನು ಮಾತಾಡ್ತೀನಿ. ನಾನೇ ಕಾಲ್ ಮಾಡ್ಲಿ? ಅವಳ ಹತ್ರ ಮಾತಾಡಕ್ ನಂಗೇನು ವಿಷಯ ಇಲ್ಲ. ಆದ್ರೂ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಗಂಜನ್ನ ನೀರು ಇದ್ದಂಗೆ ಹೆಂಗಾದ್ರೂ ಮಿಕ್ಸ್ ಆಗ್ತೈತೆ. ಇಷ್ಟೊತ್ತಲ್ಲಿ ನಿಂಗೆ ಯಾರೋ ಫೋನ್ ಮಾಡ್ತಾ ಇದಾರೆ? ಸದ್ಯ ಫೋನ್ ಮಾಡಿರೋದು. ನೋಡ್ದೆ ಅದೇ ಹೇಳ್ತೀಯಾ? ಅವಳ ನಂಬರ್ಗೆ ಸಪ್ರೇಟ್ ರಿಂಗ್ ಟೋನ್ ಇಟ್ಟಿದ್ದೀನಿ. ಇದಾ ಈ ರಿಂಗ್ ಟೋನಾ? ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ. ನನ್ ಫೋನ್ ಬಿಡು. ಏ ಫೋನ್ ಮಾಡ್ರೆ ನನ್ನ ಹುಡುಗಿ, ನೀನ್ ಬಿಡು. ಏಯ್ ಫೋನ್ ಬಿಡು. ಏ ಬಿಡು ಬಿಡು, ನನ್ನ ಫೋನ್ ಬಿಡು. ಬಿಡು, ನಾನ್ ಫೋನ್ ರಿಸೀವ್ ಮಾಡ್ತೀನಿ. ಬಿಡು. ಬಿಡಲ್ಲ, ನಾನು ಫೋನ್ ರಿಸೀವ್ ಮಾಡ್ತೀನಿ. ಆಗಾಗ ಬಣ್ಣ ಬದಲಾಯಿಸೋರ್ನ ನಂಬೋದಾದ್ರೂ ಹೇಗೆ ಹೇಳಿ? ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್, ಬಣ್ಣ ಬಣ್ಣದ ಆಟ ಆಡೋರಿಗೆ ಬಣ್ಣ ಬದಲಾಯಿಸೋರೇನೆ ಪಾಠ ಕಲಿಸ್ಬೇಕು ದಿವ್ಯಾ. ಇವರೆಲ್ಲ ಸೇರಿ ನನ್ನ ವಿರುದ್ಧ ಏನೋ ದೊಡ್ಡ ಪಿತೂರಿನೇ ಮಾಡ್ತಿದ್ದಾರೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತಿಷ್ಟೆಲ್ಲ ಮಾಡೋಷ್ಟು ಮುಂದುವರೆದಿದ್ದಾರೆ ಅಂದ್ರೆ ಇನ್ ಮುಂದೆ ಇದಕ್ಕಿಂತ ದೊಡ್ಡ ಹೆಜ್ಜೆನೆ ಇಡ್ತಾರೆ. ಬಾಲ ಇಷ್ಟು ದಿನ ನಾನು ಹೇಳಿದ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ನಾನು ಹೇಳಿದ್ನೆಲ್ಲ ಒಪ್ಕೋತಾ ಇದ್ದ. ಆದ್ರೆ ಈಗ ಅವನು ಬದಲಾಗ್ತಿದ್ದಾನೆ. ಅವನಿಗೆ ಬೇರೆ ಇವತ್ತು ಹೊಡ್ತಿದ್ದೀನಿ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲುತ್ತೆ? ಈ ಬಾಲ ನನ್ನ ಲೈಫಲ್ಲಿ ಇರೋದು ಒಳ್ಳೇದೋ ಕೆಟ್ಟದೋ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಸೆಕೆಂಡ್ ಆಪ್ಷನ್ ಆಗಿ ಅವನ್ನ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಕಾರ್ತಿಕ್ನ ನಾನು ನೆಗ್ಲೆಕ್ಟ್ ಮಾಡಬಾರ್ದು. ಇದಿಷ್ಟು ನಾನು ಅನ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಎಸ್, ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿರ್ಬೋದು? ಇವನು ಆಫೀಸ್ ಬಗ್ಗೆ ಅಂತೂ ತಲೆ ಕೆಡ್ಸ್ಕೊಂಡು ಇಷ್ಟೊತ್ತಿನಲ್ಲಿ ಮಾತಾಡಲ್ಲ. ಹಾಗಿದ್ರೆ
ಬೇರೆ ಯಾರ ಹತ್ರ ಮಾತಾಡ್ತಿರ್ಬೋದು? ಬಾಮೈದ ಹೇಳೋ ಬಾಮೈದ, ಆ ಬಡವ ರಾಸ್ಕಲ್ ಇನ್ನು ಮಲ್ಕೊಂಡಿದಾನ? ಅವನ್ ಎದ್ರೆ ಹೇಳು, ನಾನು ಅವಾಗ್ಲೇ ಅವನ್ಕಿಂತ ಮುಂಚೆನೆ ಗ್ಯಾರೇಜ್ ರೀಚ್ ಆಗಿದ್ದೀನಿ ಅಂತ. ತಾವಿವಾಗ ಬಿಲ್ಡಪ್ ಕೊಟ್ಟಿದ್ ಸಾಕು. ಅಲ್ಲಿ ಗ್ಯಾರೇಜ್ ಅಲ್ಲಿ ಕಸ ಹೊಡಿಯೋ ಕೆಲಸ ಇದ್ರೆ ಮುಗಿಸ್ಬಿಟ್ಟು ಬೇಗ ಬನ್ನಿ. ಹೊರಟು ಬರ್ಬೇಕಾ? ಯಾಕೋ? ಯಾಕೆ ಅಂದ್ರೆ ತಾವಿನ್ನೂ ಚಾಪೆ ಕೆಳಗೆ ಇದ್ದೀರಾ. ಅವ್ರು ಅಲ್ಲಿ ಆಗ್ಲೇ ರಂಗೋಲೆ ಕೆಳಗಡೆ ನುಗ್ಗೋ ಪ್ಲಾನ್ ಮಾಡಿದ್ದಾರೆ. ರಂಗೋಲಿನ? ಏನ್ ಹೇಳ್ತಾ ಇದೆಯಾ ಬಾಮೈದ? ಬಾಮೈದ, ನೀನ್ ಅಲ್ಲಿ ಎಷ್ಟೊತ್ತ ಇದ್ರು ಸತ್ಯ ಅಲ್ಲಿಗ್ ಬರಲ್ಲ. ಯಾಕೆ ಬರಲ್ಲ? ಯಾಕ? ನಮ್ ಫ್ರೆಂಡ್ ಸೈಕ್ ಡಾಕ್ಟ್ರು ಸ್ಟ್ರೈಟ್ ಆಗಿ ಸತ್ಯ ಮನೆಗೆ ಹೋಗಿದ್ದಾರೆ. ಅಮ್ಮ, ಅಜ್ಜಿ, ನಾ ಹೋಗ್ ಬರ್ತೀನಿ. ಅಭಿ, ಅಣ್ಣನ್ ಬೇಗ ತಿಂಡಿಗೆ ಬರಕ್ ಹೇಳೋ. ಹಾ ಬಾ, ಇದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡೋಣ. ರೀ ರೀ, ತಿಂಡಿ ರೆಡಿ. ಬಂದೆ ಬಂದೆ ಬಂದೆ. ನನಗೋಸ್ಕರ ಮಾಡಿರೋ ತಿಂಡಿನ ಯಾವ ಕಾರಣಕ್ಕೂ ಬಿಟ್ಟು ಹೋಗುವಂತ ತಪ್ಪನ್ನ ನಾನು ಮಾಡೋದಿಲ್ಲ, ಸರಿನಾ? ಸತ್ಯ ಏನ್ ಮಾಡಿದ್ರು ಏನೋ, ನಮ್ಮ ಯಜಮಾನ್ರು ಮನೇಲಿ ಊಟ ಮಾಡೋ ಹಾಗೆ ಮಾಡೋದು ನನಗೆ ಅಷ್ಟು ಸಾಕು. ಬೇಗ ಬಟ್ ಟೈಮ್ ಆಗ್ತಾ ಇದೆ. ಆಯ್ತು. ಇದೇನಿದು ಇವತ್ತು ಅರ್ಧಂಬರ್ಧ ರೆಡಿ ಆಗಿದ್ದೀರಾ? ಇವತ್ತು ಆನ್ಲೈನ್ ಮೀಟಿಂಗ್, ಮನೇಲೇ ಕೆಲಸ. 2 ಅವರ್ ಆದ್ಮೇಲೆ ಆಫೀಸ್ ಹೋಗ್ತೀನಿ. ಸರಿ. ಅಣ್ಣನ ತಿಂಡಿ ಆಯ್ತಾ? ತಿಂದು ತೋಟಕ್ಕೆ ಹೊರಟ್ರು. ಅತ್ತಿಗೆ ಪೂಜೆ. ಓಕೆ. ಆಮೇಲೆ ನಮ್ಮ ಯೂರಲ್ಲಿ ಏನ್ ಮಾಡ್ತಾ ಇದಾರೆ? ಹೆಜ್ಜೆನ ಕರೆಕ್ಟಾಗಿ ಇಡ್ತಾ ಇದಾರ, ಇಲ್ಲ ಆ ಕಡೆ ಈ ಕಡೆ ವಾಲ್ತಾ ಇದಾರ? ರೀ, ಇತ್ತೀಚೆಗೆ ಅವನು ಮನೇಲೇ ಇರ್ತಾ ಇಲ್ಲ ರೀ. ಬೆಳಿಗ್ಗೆ ನೋಡಿ ಎಲ್ಲೋ ಹೋಗಿದ್ದಾರೆ. ಈಗ ರಾಹುಲ್ ಬೇರೆ ಬಂದಿದ್ದಾನ, ಇಬ್ಬರಿಗೂ ಜೋಡಿ ಸರಿಯಾಗೇ ಇದೆ. ತಿಂಡಿನೂ ತಿಂದೆ ಹೋಗಿದ್ದಾರೆ ರೀ. ನೀನು ಎಲ್ಲಿ ಹೋದ ಅನ್ನೋದಕ್ಕಿಂತ ಅವನ್ ತಿಂಡಿ ತಿಂದೆ ಹೋಗಿದ್ದಾನೆ ಅನ್ನೋದೇ ದೊಡ್ಡ ಚಿಂತೆ ಅಲ್ವಾ? ಊರ್ಮಿಳಾ, ಅವನ ಕಿವಿನ ಹಿಂಡಿ ತಿನ್ಸೋಳೊಬ್ಳು ಬರೋವರೆಗೂ ಇದು ಮಾಮೂಲು. ಆದ್ರೂ ಬೆಳಿಗ್ಗೆನೆ ಎಲ್ಲಿ ಹೋದ? ಈ ರಾಹುಲ್ ಸತ್ಯನ್ ಮನೆಗೆ ಹೋಗಿದ್ದಾನಲ್ಲ, ನಾನ್ ಯಾಕೆ ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿಲ್ಲ? ಸತ್ಯ ಗ್ಯಾರೇಜ್ ಬರೋಕ್ಕಿಂತ ಮುಂಚೆ ಮನೇಲೇ ಇರ್ತಾಳಲ್ವಾ, ನಾನ್ ನೇರವಾಗಿ ಮನೆಗೆ ಹೋಗ್ಬೋದಾಗಿತ್ತಲ್ವಾ? ಇಲ್ಲ, ಯಾವುದೇ ಕಾರಣಕ್ಕೂ ಅವನು ಅಲ್ಲೋಗಿ ಯಾವುದೇ ತರ ಅವಾಂತರ ಮಾಡಕ್ ಬಿಡಬಾರ್ದು. ನಾನು ಇವಾಗ್ಲೇ ಸತ್ಯನ್ ಮನೆಗೆ ಹೋಗ್ಬೇಕು. ಎಸ್ ಎಸ್, ನಾನು ಸತ್ಯನ್ ಮನೆಗೆ ಹೋಗ್ಲೇಬೇಕು. ಎಸ್. ಚಿಕ್ಕಪ್ಪ ಯಾಕೆ ಫೋನ್ ಮಾಡ್ತಾ ಇದಾರೆ? ಹಲೋ ಚಿಕ್ಕಪ್ಪ, ಎಲ್ಲಿದ್ದೀರಾ ಮಹಾಸ್ವಾಮಿಗಳೇ?
ಬೆಳಿಗ್ಗೆನೆ ಯಾವ ಮಹತ್ ಕಾರ್ಯ ಮಾಡೋದಕ್ಕೆ ಹೊರಗಡೆ ಹೋಗಿದ್ದೀರಿ? ಚಿಕ್ಕಪ್ಪ ಅದು ನಾನೊಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡಕ್ ಬಂದೆ. ಹೊಸ ಪ್ರಾಜೆಕ್ಟಾ? ಹಾ. ಕ್ಲೈಂಟಾ? ಹಾ. ನೀನ್ ಯಾವುದು ಇದನ್ನ ನನ್ನ ಹತ್ರ ಡಿಸ್ಕಸ್ ಮಾಡ್ಲೇ ಇಲ್ವೇ? ಇಲ್ಲ ಚಿಕ್ಕಪ್ಪ, ಹೇಳಿದ್ದೀನಿ ನಿಮ್ಮ ಹತ್ರ ತುಂಬಾ ಹಿಂದೆನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನನಗೆ ಯಾಕೋ ಅಕ್ಕ ಅವನಿಗೆ ಅಡ್ರೆಸ್ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತಿಲ್ಲ. ನಿಮ್ಮಿಬ್ರಲ್ಲೇ ಯಾರೋ ಅವನ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ. ಹೇಳಿ, ಯಾರು ಅವನಿಗೆ ಅಡ್ರೆಸ್ ಕೊಟ್ಟಿದ್ದೋ? ಅಯ್ಯೋ, ಯಾರಾದ್ರೆ ಏನ್ ಬಿಡು ಸತ್ಯ, ಮನೆಗ್ ಬಂದಾಯ್ತಲ್ಲ. ಅತಿಥಿ ದೇವೋ ಭವ ಅಂತ ಅನ್ಕೊಂಡಿರೋ ನಾವು ಮನೆಗ್ ಬಂದ ಅತಿಥಿಗಳನ್ನ ಈಗ ಬೈದು ಹೊರಗಡೆ ಕಳ್ಸಕ್ಕಾಗುತ್ತೇನೆ? ಹೌದು ಕಣೆ ಸತ್ಯ, ಮನೆವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂದ್ರೆ 4 ನಗ್ನಗ್ತಾ ಮಾತಾಡ್ ಕಳ್ಸೋಣ ಬಿಡು. ಏನು ನಗ್ನಗ್ತಾ 4 ಮಾತಾ? ಅಮ್ಮ, ಅವನೇನಾದ್ರೂ ಬಾಯ್ ಬಿಟ್ರೆ 400 ಮಾತಾಡ್ತಾನೆ. 4 ಮಾತಿಗೆಲ್ಲ ಅವ್ನು ನಿಲ್ಸಲ್ಲಮ್ಮ ಅಲ್ವಾ? ಅವ್ನು 4,000 ಮಾತಾಡಿದ್ರು ಕೇಳಕ್ ಒಂಥರ ಚೆನ್ನಾಗಿರುತ್ತೆ. ಒಂದೊಂದು ಮಾತಾಡೋವಾಗ್ಲೂ ಜೋಳದ ಹರಳು ಪಟಪಟ ಅಂದ ಹಾಗೆ ಪಟಪಟ ಅಂತ ಮಾತಾಡ್ತಿರ್ತಾನೆ. ನಿಮ್ಗೆ ಇಷ್ಟ ಆದ್ರೆ ಹೇಳು, ಪಟಪಟ ಅಂತ ನಾವು ಮಾತುಕತೆ ಎಲ್ಲ ಮುಗಿಸ್ಬಿಡ್ತೀವಿ. ಏನೋ ಮಾತುಕತೆನಾ? ಹೌದೇ, ಹುಡುಗ ನೋಡಿದ್ರೆ ತುಂಬಾ ಶ್ರೀಮಂತಿಕೆ ಇರೋನು, ತುಂಬಾ ಗುಣವಂತ ಅಂತ ಅನ್ನಿಸ್ತಾನೆ. ಅಷ್ಟೆಲ್ಲ ಇದ್ರೂ ಒಂಚೂರು ಅಹಂಕಾರ ಇಲ್ಲ ನೋಡು. ನಮ್ಮೆಲ್ಲರ ಜೊತೆ ಬೆರೆತ್ಕೊಂಡು ನಗ್ನಗ್ತಾ ಖುಷಿಯಾಗಿರ್ತಾನೆ. ಇದಕ್ಕಿಂತ ಇನ್ನೇನಮ್ಮ ಬೇಕು? ಈ ಕಾಲದಲ್ಲಿ ನಮ್ಮನ್ನ ಇಷ್ಟಪಡೋರೇ ಕಷ್ಟ. ಅಂಥದ್ರಲ್ಲಿ ನಿನ್ನನ್ನ ಇಷ್ಟೊಂದು ಇಷ್ಟಪಡೋ ಹುಡುಗ ಸಿಕ್ಕಿದ್ದಾನೆ ಅಂತ ಅಂದ್ರೆ ನಿನ್ನ ಅದೃಷ್ಟ ಅಂತಾನೆ ತಿಳ್ಕೊ. ಹ್ಞೂ ಅನ್ನೋ. ನಿಮ್ಮ ಅಕ್ಕನ ಮದ್ವೆ ಆಗ್ತಿದ್ದಾಗೆ ನಿನ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ಈ ಮನೆಗೆ ಇಬ್ರಿಬ್ರು ಒಳ್ಳೆ ಹಳೆಯಂದ್ರೆ ಸಿಕ್ಕಾಗತ್ತೆ. ಗಿರ್ಜಮ್ಮ, ಇದೆಲ್ಲ ನಿನ್ಗೆ ಓವರ್ ಅನಿಸ್ತಿಲ್ಲ? ಓವರ್ ಅಲ್ಲಪ್ಪ, ಲವ್ವರು. ನಿಮ್ಮಕ್ಕ ದಿವ್ಯಾ ಆ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ. ಹುಡುಗನು ತುಂಬಾ ಸ್ಪೀಡು ಅಂತ ಕಾಣುತ್ತೆ. ಅವನ ಸ್ಪೀಡ್ಗೆ ನಮ್ಮ ಮನೆಯವರೆಲ್ಲ ಅಡ್ಜಸ್ಟ್ ಆಗ್ಬಿಡ್ತೀವಿ. ನೀನು ಅದೇ ತರ ಅವನು ಸ್ಪೀಡ್ ಆಗಿ ಐ ಲವ್ ಯು ಅಂದಾಗ ನೀನು ಸೇಮ್ ಟು ಯು ಅಂದ್ಬಿಡೆ. ಗಿರ್ಜಮ್ಮ, ಅಕ್ಕ ಅವನ ಜೊತೆ ಏನಾದ್ರೂ ಮಾತಾಡ್ಕೊಳ್ಳಿ, ಅದ್ ನನಗ್ ಬೇಕಾಗಿಲ್ಲ. ನೀವು ಅಷ್ಟೇ, ಅವನ ಜೊತೆ ಕುತ್ಕೊಂಡು ಗಂಟೆಗಟ್ಲೆ ಮಾತಾಡಿ, ರಾತ್ರಿ ಹಗಲು ಮಾತಾಡಿ, ಅದಕ್ಕೂ ನಾನು ಕ್ಯಾರೆ ಅನ್ನಲ್ಲ. ಆದ್ರೆ ಲವ್ ಮದ್ವೆ ಅಂತ ನೀವು ನನ್ನ ಮ್ಯಾಟ್ರಿಗೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇದು ನೀನೇ ಅವನ ಹತ್ರ ಹೇಳ್ಬಿಡು. ಸತ್ಯ, ಎಲ್ಲಿಗೆ ಹೊರಟೆ? ಆ ಹುಡುಗ ನಿನ್ ಮಾತಾಡ್ಸಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಅಯ್ಯೋ, ಅವನು ಎಲ್ಲಮ್ಮ ಮಾತಾಡ್ತಾನೆ, ಸೀದಾ ನನ್ನ ಮೆದ್ಲಿಗೆ ಕೈ ಹಾಕ್ತಾನೆ. ನಾನ್ ಇಲ್ಲಿದ್ರೆ ಅವನ ಹಾರಾಟ ಇನ್ನೂ ಜಾಸ್ತಿ ಆಗುತ್ತೆ. ನೀವೇನೋ ಅವನ್ನ ವಹಿಸ್ಕೊಂಡ್ ಬರ್ತಿದ್ರಲ್ಲ, ಈಗ ಅವನ್ನ ಸಹಿಸ್ಕೊಳ್ಳೋ ಕರ್ಮನು ನಿಮ್ದೆ. ಹಿಂಗೋದ್ರೆ ಅವನಲ್ಲೇ ಇರ್ತಾನೆ. ಇತ್ಲು ಬಾಗ್ಲಿಂದಾನೆ ಹೋಗ್ತೀನಿ. ಅಜ್ಜಿ, ಎಲ್ಲಿ ನಮ್ಮ ಮೇಡಮ್ ಕಾಣಿಸ್ತಾ ಇಲ್ಲ? ಯಾವಾಗ್ಲೂ ಸಿಡಿ ಸಿಡಿ ಅಂತಾನೆ ಇರ್ತಾಳಪ್ಪ. ನಾವು ನಿಮ್ ಪರವಾಗಿ ಮಾತಾಡ್ವಿ ಅಂತ ಕೋಪ ಮಾಡ್ಕೊಂಡು ಹೊರಟೇ ಹೋದ್ಲು. ಓ, ಕೋಪ ಮಾಡ್ಕೊಂಡ್ರ? ಇರ್ಲಿ ಬಿಡಿ ಅಜ್ಜಿ, ಸೋಲೆ ಗೆಲ್ವಿಗೆ ಮೆಟ್ಲು, ಕೋಪನೇ ಪ್ರೀತಿಗೆ ತೊಟ್ಲು. ಆದ್ರೂ ಅವ್ರು ಇಲ್ಲೇ ಇದ್ದಿದ್ರೆ ದೋಸೆಗೆ ಸ್ವಲ್ಪ ಕೋಪನು ನೆಂಚ್ಕೋಬೋದಿತ್ತು. ಆದ್ರೆ ಆ ಅದೃಷ್ಟ ನಂಗಿಲ್ವೇ? ಪರವಾಗಿಲ್ಲಪ್ಪ, ದೋಸೆ ಜೊತೆ ನಂಚ್ಕೊಳ್ಳೋಕೆ ಚಟ್ನಿ ಇದೆ, ನಾನ್ ದೋಸೆ ಹಾಕೊಡ್ತೀನಿ. ಅಜ್ಜಿ, ದೋಸೆ ಇನ್ನೊಂದ್ ದಿನ ಬಂದು ತಿಂತೀನಿ. ಆದ್ರೆ ಸದ್ಯಕ್ಕೆ ಮೇಡಮ್ ಇರೋ ಕಡೆ ನಾವಿರ್ಬೇಕು. ಯಾಕೆ ಹೇಳಿ? ಯಾಕಪ್ಪ? ಅದೇ ಅಜ್ಜಿ, ಕಬ್ನ ಕಾದಿರುವಾಗ್ಲೇ ಚೆನ್ನಾಗಿ ಬಡಿಬೇಕು. ಪರ್ಫೆಕ್ಟ್ ಅಜ್ಜಿ. ಈಗಿನ್ನು ಕಾಯಿಸೋ ಪ್ರಾಸೆಸ್ ನಡೀತಾ ಇದೆ. ಅಯ್ಯೋ, ಕಾಯಿಸೋದಲ್ಲಪ್ಪ, ಕುದಿತಾ ಇದ್ದಾಳೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಜ್ಜಿ, ನಿಮ್ಮ ಆಶೀರ್ವಾದ ಇರ್ಲಿ. ಅತ್ತೆ ಬಾಯ್. ಇದ್ಯಾಕೋ ಓವರ್ ಆಯ್ತು. ಮನೆವರೆಗೂ ಬರುವಷ್ಟು ಮುಂದುವರೆದ್ಬಿಟ್ಟಿದ್ದಾನೆ. ಅಲ್ಲ, ಇವನ್ ಐ ಲವ್ ಯು ಅಂದ ತಕ್ಷಣ ನಾನು ಒಪ್ಕೊಂಡ್ಬಿಡ್ಬೇಕಾ?
ಇದೇ ಮಾತನ್ನ ಅಮೂಲ್ ಬೇಬಿ ಹೇಳಿದಿದ್ರೆ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕುತ್ತಿಗೆ ತಾಳಿ ಕಟ್ಟು ಅಂತ ಇದ್ದೆ. ಇವನು ಅದನ್ನ ಹೇಳಿದ್ರೆ ಕುತ್ತಿಗೆ ಇಟ್ಕೊಂಡು ಮನೆಯಿಂದ ಆಚೆ ಹಾಕ್ಬೇಕು ಅನ್ಸುತ್ತೆ. ಅಲ್ಲ, ನಿನ್ನೆ ಮೊನ್ನೆ ಬಂದಿದ್ ಇವನೇ ಐ ಲವ್ ಯು ಅಂತ ಹೇಳ್ತಿದ್ದಾನೆ. ಆದ್ರೆ ನಾನ್ ಯಾಕೆ ಅಮೂಲ್ ಬೇಬಿಗೆ ಹೇಳೋದಕ್ಕಾಗ್ತಿಲ್ಲ? ಏನಿದು, ಯಾಕೆ ಹಿಂಗ್ ಬರ್ದಿದ್ದೀರಾ? ಇದು ನಿಮ್ದು ಒಂದು ಸ್ಕೋರ್ ಬೋರ್ಡ್ ಅಮೂಲ್ ಬೇಬಿ ಸಾರ್. ಇಲ್ಲಿ ನೋಡಿ, ಅವ್ರ ಸ್ಕೋರ್ 4, ನಿಮ್ ಸ್ಕೋರ್ ಫುಲ್ ವೀಕು. ಈ ಕತೆಗೆ ನೀವು ಹೀರೋನೋ ಜೀರೋನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಲೋ, ತುಂಬಾ ಕಾಂಪಿಟೇಷನ್ ಬೇಡ, ನಮ್ ಕತೆಗೆ ಇವರೇ ಹೀರೋ. ಥ್ಯಾಂಕ್ ಯು. ಸಾಕ್ ಮುಂದೆ ಮಾತಾಡಿ. ಇದೆಲ್ಲ ಯಾಕೆ ಹಿಂಗ್ ಬರ್ದಿದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಕಾಂಪಿಟೇಷನ್ ಬೇಬಿ ಸರ್, ಕಾಂಪಿಟೇಷನ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೆ ಅಂತ ಗೊತ್ತಾಗಕ್ಕೆ ಈ ಪಾಯಿಂಟ್ ಟೇಬಲ್. ಕಾಂಪಿಟೇಷನ್ ಯಾವ ವಿಷಯಕ್ಕೆ? ಯಾರಿಬ್ಬರ ಮಧ್ಯೆ? ಸತ್ಯನ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ. ಹೌದು, ಸತ್ಯನ್ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮಿಬ್ರ ಮಧ್ಯೆ ನಡೀತಿದೆಯಲ್ಲ ಕಾಂಪಿಟೇಷನ್. ಆ ಕಾಂಪಿಟೇಷನ್ಗೆ ಇದೆ ಸ್ಕೋರ್ ಬೋರ್ಡ್. ಏನೋ ಸತ್ಯನ್ ಇಂಪ್ರೆಸ್ ಮಾಡದ? ಏನ್ ಮಾತಾಡ್ತಾ ಇದೀರಾ ನೀವು? ಕೋ ಎಜುಕೇಶನ್ ಸ್ಕೂಲ್ನ ಕಣ್ಣಾರೆ ನೋಡೇ ಇಲ್ಲ ಅನ್ಸುತ್ತೆ. ಬಾಯ್ ಸ್ಕೂಲಲ್ಲಿ ಓದ್ಬಿಟ್ಟು ಹಾಳಾಗೋಗ್ಬಿಟ್ಟಿದ್ದಾನೆ. ನಾವು ಪ್ರೀತಿ ಕೊಡೋ, ಇದು ಪ್ರೀತಿ ಅಂತ ಅರ್ಥ ಮಾಡಿಸ್ಕೋದ್ರೆ ಹೋದ್ರೆ ಇದು ಫ್ರೆಂಡ್ಶಿಪ್ ಅಂತ ನಮ್ಗೆ ಅರ್ಥ ಮಾಡಿಸ್ತಾರೆ. ನಿಮ್ಗಿದೆ ಅಮೂಲ್ ಬೇಬಿ ಸರ್, ಇಂಪ್ರೆಸ್ ಮಾಡೋದು, ಫ್ರೆಂಡ್ಶಿಪ್ ಗಿಟ್ಟಿಸ್ಕೊಳ್ಳೋದು, ಹಾಗೆ ಸತ್ಯನ ಹತ್ರ ಮಾಡ್ಕೊಳ್ಳೋದು, ಇವೆಲ್ಲ ಒಂದೇ. ನೀವು ಕೇಳಿಲ್ವಾ, ದೇವನೊಬ್ಬ ನಾಮ ಹಲವು, ಹಾಗೆ ಇದು ಎಕ್ಸಾಕ್ಟ್ಲಿ ಸೇಮು. ಆದ್ರೆ ನೋಡಿ, ರಾಹುಲ್ ಸತ್ಯನ ವಿಷಯದಲ್ಲಿ ನಿಮ್ಮನ್ನು ಹೇಗೆ ಓವರ್ಟೇಕ್ ಮಾಡಿ ಮುಂದೆ ಇದ್ದಾನೆ ಅಂತ. ಅದು ಪಾಯಿಂಟ್. ಅದಕ್ಕೆ ಈ ಬೋರ್ಡು ನೋಡಿ ಸರ್, ರಾಹುಲ್ ನಿಮ್ಗಿಂತ ತುಂಬಾ ಮುಂದೋಗಿದ್ದಾನೆ. ಈಗ ನೀನ್ ಹಿಂದೆ ಬಾರಪ್ಪ, ನನ್ನ ಓವರ್ಲಾಪ್ ಮಾಡೋಣ. ನೋ, ಅದ್ ಹೇಗ್ ಸಾಧ್ಯ? ಸತ್ಯ ನನಗ್ ಕ್ಲೋಸು, ನನಗ್ ಮುಂಚೆಯಿಂದ ಪರಿಚಯ. ರಾಹುಲ್ ನೆನ್ನೆ ಮೊನ್ನೆ ಬಂದವನು, ಅವ್ನಿಗೆ 4 ಪಾಯಿಂಟ್ ಅಂತೆ, ನನಗ್ 0. ಅದ್ ಹೇಗ್ ಸಾಧ್ಯ? ಪಾಯಿಂಟ್ ಕೊಡ್ಬೇಕು ಅಂದ್ರೆ 1, 2, 3 ಅಂತ ಕೊಡ್ಬೇಕು. ಡೈರೆಕ್ಟ್ 4 ಹೆಂಗ್ ಕೊಟ್ರಿ? ಬೇಬಿ ಸಾರ್, ಕೆಳಗ್ ಮಾತ್ರ ನೋಡಿದ್ರೆ ಹೆಂಗೆ ಬೇಬಿ ಸಾರ್? ಸ್ವಲ್ಪ ಮೇಲಿಂದನೂ ನೋಡಿ. ಎಲ್ಲ ಲೆಕ್ಕ ಮಾಡೇ ಕೊಟ್ಟಿರೋದ್ ಬೇಬಿ ಸಾರ್. ಎಲ್ಲರೂ ರೇಸಲ್ಲಿ ಓಡ್ತಾರೆ, ನಿಮ್ ಕಸಿನ ಜಂಪ್ ಮಾಡ್ತಾವ್ರೆ. ಜಂಪಿಂಗ್ ಸ್ಟಾರು. ನಿಮ್ ಕಸಿನ್ ರಾಹುಲ್ ಸತ್ಯನ ಫಸ್ಟ್ ಟೈಮ್ ಮಾತಾಡ್ಸ್ಬೇಕಾರೆ ಎಷ್ಟು ಧೈರ್ಯವಾಗಿ ಮಾತಾಡ್ಸ್ದ, ಅದಕ್ಕೆ ಅವನಿಗೆ 1 ಪಾಯಿಂಟ್. ಅದೇ ನೀವು ಸತ್ಯನ ಫಸ್ಟ್ ಟೈಮ್ ಮಾತಾಡ್ಸ್ಬೇಕಾರೆ ಹೇಗ್ ಮಾತಾಡ್ಸಿದ್ರಿ? ಏನೋ ಕಾರ್ ಅಡ್ಡ ದಿಡ್ಡಿ ಓಡಿಸಿದಕ್ಕೆ ಪೆನಾಲ್ಟಿ ಕಟ್ ಹೋಗ್ತಾ ಇರೋ. ನಾನ್ ಯಾಕೆ ನಿನ್ ಪೆನಾಲ್ಟಿ ಕಟ್ಬೇಕು? ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಆದ್ರೆ ನೀವ್ಯಾಕೆ ಮುಂಚೆ ಬಂದ್ರಿ? ನಿಮ್ಮನ್ನ ಲವ್ ಮಾಡಕ್ಕೆ. ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮಗ್ 0. ಅವನು ಮಾತಾಡ್ಸಿದ ತಕ್ಷಣ ಪ್ರಪೋಸೇ ಮಾಡ್ಬಿಟ್ಟ, ಅದಕ್ಕೆ ಅವ್ನಿಗೆ ಇನ್ನೊಂದು ಪಾಯಿಂಟು. ನೀವು ಸತ್ಯ ನಾನು ನೀವು ಫ್ರೆಂಡ್ಸ್ ಅಂತ ಹೇಳಕ್ಕೆ 4 ಎಪಿಸೋಡ್ ತಗೊಂಡ್ರಿ. ಫ್ಲಾಶ್ ಬ್ಯಾಕ್ ಹೋಗ್ತಾ ಇದೀರಾ, ಲ್ಯಾಗ್ ಆಗುತ್ತೆ. ನಮ್ಗೆಲ್ಲ ಗೊತ್ತು, ಅದಕ್ಕೆ ನಿಮ್ಗೆ ಇನ್ನೊಂದು 0. ಸೀದಾ ಅವಳ ಮನೆಗೆ ಹೋಗಿ ಎಲ್ರನ್ನು ಬುಟ್ಟಿಗೆ ಹಾಕೊಂಡಿದ್ದಕ್ಕೆ 3ನೇ ಪಾಯಿಂಟು. ಅಷ್ಟೇ, ಇನ್ ಏನೂ ಆಗಿಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಯಾಕೆ? ಇಷ್ಟೆಲ್ಲಾ ಕೆಲಸನು ಪಟಪಟ ಅಂತ ಲ್ಯಾಗ್ ಇಲ್ದಂಗೆ ಬೇಗ ಮಾಡಿದಕ್ಕೆ ಅವ್ರಿಗೆ ಇನ್ನೊಂದು ಪಾಯಿಂಟ್ ಬೋನಸ್ ಪಾಯಿಂಟಾ? ಇದೆಲ್ಲ ಮೋಸ. ಆಗಿರೋ ಕೆಲ್ಸಕ್ಕೆ ಮಾತ್ರ ಪಾಯಿಂಟ್ ಕೊಡ್ಬೇಕು ತಾನೆ, ಮತ್ತಿದ್ಯಾಕೆ ಬೋನಸ್ ಪಾಯಿಂಟು? ಅಯ್ಯೋ ಬೇಬಿ ಸಾರ್, ಬೋನಸ್ ಪಾಯಿಂಟ್ ಹತ್ಲಾಗಿಡಿ. ಅವ್ನು ಆಲ್ರೆಡಿ ಮನೆಗೆ ನುಗ್ಗಿ ಸತ್ತಿನ ಮನೆಯವ್ರನ್ನೆಲ್ಲ ಪಟಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ನಿಮ್ಗೆ ಸತ್ತಿನ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಆ ಲೆವೆಲ್ಗೆ ಹಿಂದೆ ಇದ್ದೀರಾ. ಹಿಂದೆ ಇದೀನಿ ಅಂತ ಕಂಡ ಮಾಡಬೇಡಿ. ಆಮೆ ಮೊಲ ಕತೆ ಕೇಳಿಲ್ವಾ ನೀವು? ಮೊಲ ಎಷ್ಟೇ ಫಾಸ್ಟ್ ಆಗಿ ಹೋದ್ರು, ಆಮೆ ಎಷ್ಟೇ ಸ್ಲೋ ಆಗೋದ್ರು, ಕೊನೆ ಗೆಲ್ಲೋದು ಆಮೆನೆ. ಇದಲ್ಲ ಹಳೆ ಕತೆ.
ಚಿಕ್ಕ ವಯಸ್ಸಿಂದ ಈ ಕತೆ ಕೇಳಿ ಕೇಳಿ ರ್ಯಾಬಿಟ್ ಅಪ್ಡೇಟ್ ಆಗಿದೆ. ನೀವ್ ಯಾವಾಗ ಅಪ್ಡೇಟ್ ಆಗೋದು? ನೀವ್ ಹಿಂಗೆ ಇದ್ರೆ ನೀವು ಬ್ಯಾಟಿಂಗ್ ಬರೋ ಮುಂಚೆನೆ ರಾಹುಲ್ ಇವ್ ರೈಟ್ ಸತ್ಯ. ಓವರ್ ಸ್ಪೀಡ್ ಅಂದ್ರೆ ನನಗೂ ಆಗಲ್ಲ. ಅದ್ರಲ್ಲೂ ನಾವು ಪ್ರೀತ್ ಅವ್ರ ಜೊತೆ ಜಾಲಿ ರೈಡ್ ಹೋಗುವಾಗ ಸ್ಮೂತ್ ಆಗಿ ಸ್ಲೋ ಆಗಿ ಹಾಯಾಗಿ ತೇಲಾಡ್ಕೊಂಡು ಹೋಗ್ಬೇಕು. ಜುಬಿಡುಬಿ ಜುಬಿಡುಬಿ ಜಪ್ಪಾರ ಜುಬಿಡುಬಿ ಜಬಪ್ಪಾರ. ಸಾಕ್ ನಿಲ್ಲಿಸ್ರಿ. ನಾನ್ ಹೇಳಿದ್ದು ಜಾಲಿ ರೈಡ್ ಸ್ಪೀಡ್ ಬಗ್ಗೆ ಅಲ್ಲ, ನೀವು ಹೋಗ್ತಿರೋ ಸ್ಪೀಡ್ ಬಗ್ಗೆ. ನಾನ್ ಯಾವಾಗ್ಲೂ ನಿಮ್ ಜೊತೆ ರೈಡಿಗೆ ಬರ್ತೀನಿ ಅಂತ ಹೇಳ್ದೆ? ನೀವ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ಕೋಲೆ ಬಸ್ವಂತರ ಹಿಂದೆ ಬರ್ಬೇಕಾ? ಈ ಸತ್ಯಂಗೆಲ್ಲ ಸೀನ್ ಇಲ್ಲಮ್ಮ. ಹಲೋ ಬಾಸ್, ನಿಮ್ಗಿನ್ನೂ ನಮ್ ಸತ್ಯನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅತಿಯಾಗಿ ಮಾತಾಡಿ ಲಿಮಿಟ್ ಕ್ರಾಸ್ ಮಾಡಿದ್ರೆ ಗತಿ ಏನಾಗತ್ತೆ ಗೊತ್ತಾ? ಕೇಳಿಸ್ಕೊಂಡ್ಯಾ ಬ್ರೋ? ಇದ್ ನಿಂಗ್ ಬೇಕಿತ್ತಾ? ಸತ್ಯ, ನಾನು ಇವ್ನ್ ಮೊದ್ಲೇನೆ ಹೇಳ್ದೆ, ನಿನ್ ಜೊತೆ ಹುಡುಗಾಟ ಆಡೋದು ಒಂದೇ, ನಾಗರಾವ್ ಜೊತೆ ಚಲ್ಲಾಟ ಆಡೋದು ಒಂದೇ ಅಂತ. ಇವನೇ ನನ್ ಮಾತು ಕೇಳಲಿಲ್ಲ. ನೀನು ಕೋಪ ಬಂದ್ರೆ ಏನಾಗುತ್ತೆ ಅಂತ ಇಮ್ಯಾಜಿನೇಷನ್ ಇವನ್ಗಿಲ್ಲ. ನಿಜ ಹೇಳಲ್ಲ ಸತ್ಯವರೇ, ನೀವು ಕೋಪ ಮಾಡ್ಕೊಂಡಾಗ ಜಗತ್ತಿನ 2ನೇ ಅದ್ಭುತ ಸುಂದರಿ ತರ ಕಾಣಿಸ್ತೀರಾ. ಯಪ್ಪ ಸೈಕ್ ಆರ್ಟಿಸ್ಟ್ ನಕ್ಕಾಗ ಮೊದಲನೇ ಸುಂದರಿ ತರ ಕಾಣಿಸ್ತಲ್ಲ. ಇದಲ್ಲ ಅಲೆ ಫಿಲಂ ಡೈಲಾಗು, ನಮ್ಗೇನ್ ಗೊತ್ತಿಲ್ವಾ? ಎದೆ ಬಡ್ತಕ್ಕೂ ಸಿನಿಮಾ ಡೈಲಾಗಿಗೂ ಯಾಕೋ ಕಂಪೇರ್ ಮಾಡ್ತೀರಾ? ನನ್ನ ಎದೆ ಹತ್ರ ನಿಮ್ ಕಿವಿ ಇಟ್ರೆ ನಾನು ಹೇಳ್ತಿರೋ ಮಾತು ನಿಮಗೆ ಅಲ್ಲೇ ಕೇಳಿಸುತ್ತೆ. ಸಿನಿಮಾ ಡೈಲಾಗ್ ಹೇಳಿ ಸತ್ಯನ್ ಇಂಪ್ರೆಸ್ ಮಾಡೋಷ್ಟು ಖಾಲಿ ಆಗಿಲ್ಲ ನನ್ನ ಮೈಂಡ್. ಹಾಗಾದ್ರೆ ಮೊದಲನೇ ಸುಂದರಿ ಯಾರಪ್ಪ? ಹಾಗಂತ ಸುಮ್ಮನೆ ಬಿಡ್ತೀಯಾ? ಯಾಕೆ ನಿನಗ್ ದಿವ್ಯಾ ಬೇಡ್ವಾ? ನೋಡ್ಬಾಲ, ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದ್ರಲ್ಲ. ನೀನ್ ಕೂತ್ ಕಡೆನೆ ದಿವ್ಯಾ ಬೇಕು ಅಂತ ಜಪ ಮಾಡಿದ್ರೆ ಅವಳು ನಿನಗ್ ಸಿಗಲ್ಲ ಬಾಲ. ನೀನೇ ನೋಡಿದ್ಯಲ್ಲ, ಅವಳು ನಿನಗೇ ಹೊಡೆಯೋ ಮಟ್ಟಕ್ಕೆ ಹೋಗಿದ್ದಾಳೆ ಅಂತಂದ್ಮೇಲೆ ಯಾವತ್ ಬೇಕಾದ್ರೂ ನಿನ್ನ ಕುದ್ಕೆ ಹಿಡ್ದು ಆಚೆ ತಳ್ಳಿ ನನ್ನ ಜೀವನದಲ್ಲಿ ಕಾಲಿಡ್ಬೇಡ ಅಂತ ಹೇಳ್ಬೋದಲ್ವಾ ಬಾಲ? ಆಗ ನೀನು ಅವಳನ್ನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೆ. ಅದ್ರ ಬದಲು ನಾನ್ ಹೇಳೋದನ್ನ ಕೇಳು. ಸಾಕು, ಇಷ್ಟು ದಿನ ನೀವು ಹೇಳಿದ್ದನ್ನ ಕೇಳಿ ತಪ್ಪು ಮಾಡಿದೆ. ಇನ್ ಮುಂದೆ ನನಗೆ ಏನ್ ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ದಿವ್ಯಾನ್ ಪಡೆಯೋದಕ್ಕೆ ನನ್ನ ದಾರಿನೇ ಸರಿ. ಅಂದ್ರೆ ನೀನು ನಿನ್ನ ಹಳೆ ಹಲ್ಕಾ ಪ್ಲಾನ್ ಎಲ್ಲ ವರ್ಕ್ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಆ ದಿವ್ಯಾ ಈಗ ಅರಮನೆ ಕನ್ಸ್ ಕಾಣ್ತಾ ಹೂವಿನ ಹಾದಿಲ್ ನಡ್ಕೊಂಡ್ ಬರ್ತಿದ್ದಾಳೆ ಬಾಲ. ಅವಳನ್ನ ವಾಪಸ್ಸು ನಿನ್ನ ಕಡೆ ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ದಿವ್ಯನ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಅವಳ ಬಗ್ಗೆ ತಿಳ್ಕೊಳ್ಳದೆ ನೀವು ಮಾಡಿದ ಪ್ಲಾನ್ಗಳೆಲ್ಲ ಉಲ್ಟಾ ಹೊಡಿತಿದೆ. ಆದ್ರೆ ಅವಳ ಬಗ್ಗೆ ನನಗ್ ಗೊತ್ತಿರೋದಕ್ಕೆ ಇಷ್ಟು ವರ್ಷ ಆದ್ರೂ ನಾನು ಅವಳನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಿರೋದು. ಹೊಸ ಡಾಕ್ಟರ್ಗಿಂತನೂ ಹಳೆ ಕಾಂಪೌಂಡ್ರೆ ಮೇಲು ಅಂತಾರೆ. ಅವಳು ಹಳೆ ಬಾಯ್ ಫ್ರೆಂಡ್ ಪಾದ್ವೆ ಗತಿ ಅನ್ಕೊಂಡ್ ಬರ್ಬೇಕು. ಹಾಗೆ ಮಾಡ್ತೀನಿ. ನಿಮ್ಗೇನು, ನಿಮ್ ತಮ್ಮನ ಲೈಫಿಂದ ಅವಳು ದೂರ ಹೋಗ್ಬೇಕು, ನೀವು ಮನೆಗೆ ಸೊಸೆಯಾಗಿ ಬರಬಾರ್ದು, ಇಷ್ಟೇ ತಾನೇ ಬೇಕಾಗಿರೋದು. ಹಾಗಿದ್ರೆ ಇನ್ ಮುಂದೆ ನಾನ್ ಹೇಳ್ದಾಗೆ ನೀವ್ ಕೇಳಿ. ಅವಳನ್ನ ಹೇಗೆ ಹಿಡ್ದಿಟ್ಕೋಬೇಕು ಅಂತ ನಾನ್ ಪ್ಲಾನ್ ಮಾಡ್ತೀನಿ. ನೀವು ನನ್ನ ಹಿಂದೆ ನಿಂತು ಅದಕ್ಕೆ ಸಹಾಯ ಮಾಡೋದಾದ್ರೆ ಮುಂದಕ್ಕೆ ಮಾತಾಡೋಣ.
ಇಲ್ಲ ಅಂದ್ರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಊರ್ಮಿಳಾ ಆಯ್ತೇನೆ, ಎಷ್ಟೊತ್ತೆ ಊಟ ಕಳಿಸ್ಬೇಕಲ್ವೇನೆ, ಲೇಟ್ ಆಗ್ತಾ ಇದೆ. ಊರ್ಮಿಳಾ ನಿನ್ನೆ ಕೇಳ್ತಾ ಇರೋದು ಆಯ್ತಾ? ಹಾ ಮಾಡ್ಬಿಟ್ಟೆ ಅಕ್ಕ, ಒಂದು 2 ನಿಮಿಷ ಕೊಡು. ಏನಾಗಿದೆ ನಿನಗೆ? ಯಾಕೆ ಹೇಗಿದೀಯಾ? ಏನಿಲ್ಲ ಅಕ್ಕ. ಅಕ್ಕ ನಾನು ಇನ್ನೊಂದು ಮಾತು ಕೇಳಲ್ಲ? ಕೇಳೆ, ಒಂದಲ್ಲ 10 ಕೇಳು, ಆದರೆ ಒಂದೊಂದಾಗಿ ಕೇಳು. ಅಕ್ಕ ನಾವು ಯಾಕೊಂದ್ಸಲ ಗುರುಗಳ ಹತ್ರ ಹೋಗಿ ಬರಬಾರ್ದು? ಗುರುಗಳ ಹತ್ರನಾ? ಯಾಕೆ ಊರ್ಮಿಳಾ, ಏನಾದರೂ ಸಮಸ್ಯೆ ಆಯ್ತಾ? ಸಮಸ್ಯೆ ಏನೂ ಆಗಬಾರ್ದು ಅಂತ ಅಕ್ಕ. ಯಾಕೋ ಭೀಮನ ಅಮಾವಾಸ್ಯೆ ದಿವಸದಿಂದ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ ಅಕ್ಕ. ಯಾಕೆ ಈಗ ಅಂಥದ್ದೇನಾಯ್ತು? ಯಾವ ವಿಚಾರನ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಮ್ಮ ಕಾರ್ತಿಕ್ ಮದ್ವೆ ವಿಷಯ ಅಕ್ಕ. ಕಾರ್ತಿಕ್ ಮದ್ವೆ ಬಗ್ಗೆನಾ? ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಆಯ್ತು ಹೇಳು? ಆದರೂ ಮದುವೆ ಕೆಲಸಗಳು ಮುಂದಕ್ಕೆ ಸಾಗ್ತಾನೆ ಇಲ್ಲ. ಅಂಥ ದೊಡ್ಡ ಅಡ್ಡಿ ಆತಂಕಗಳು ಏನಿಲ್ಲ ಅಂದ್ರು ಮದುವೆ ಕೆಲಸ ಯಾಕೆ ಮುಂದಕ್ಕೆ ಹೋಗ್ತಿಲ್ಲ ಅಂತ ನಮ್ಮ ಗುರುಗಳನ್ನೇ ಒಂದು ಮಾತು ಕೇಳೋಣ ಅಕ್ಕ. ಅದು ಅಲ್ಲದೆ ಅವರಿಬ್ಬರ ಮಧ್ಯೆ ಎಲ್ಲ ಸರಿ ಇದೆ ಅಂತ ನನಗನ್ನಿಸ್ತಾ ಇಲ್ಲ ಅಕ್ಕ. ನನ್ನ ಮನಸ್ಸಿಗೂ ಹೀಗೆ ಅನಿಸಿದ್ದಕ್ಕಲ್ವಾ ಕಡೆ ಸತಿ ನಾವು ಗುರುಗಳನ್ನು ಭೇಟಿ ಮಾಡಕ್ಕೆ ಹೋಗಿದ್ದು. ಆಗ ನನಗನ್ಸಿದ್ದು ಈಗ ನಿನಗನ್ನಿಸ್ತಾ ಇದೆ. ಈಗ ನಾವು ಹೋಗಿ ಕೇಳಿದ್ರು ಗುರುಗಳು ಹೇಳೋದು ಅದೇ ಉತ್ತರ ಕಣೆ. ಈ ಮದುವೆ ಆದರೆ ನಮ್ಮ ಮನೆಗೆ ತುಂಬ ಒಳ್ಳೇದಾಗತ್ತೆ. ಆ ಜಾತಕದಲ್ಲಿರೋ ಹುಡುಗಿ ನಮ್ಮ ಕಾರ್ತಿಕ್ಗೆ ಹೇಳಿ ಮಾಡಿಸಿದ ಜೋಡಿ. ಅದು ಅಲ್ಲದೆ ಆ ಹುಡುಗಿ ನಮ್ಮ ಮನೆಗೆ ಕಾಲಿಟ್ರೆ ನಮ್ಮ ಮನೆನೇ ಬೆಳಗತ್ತೆ ಅಂತ ಹೇಳಿದ್ದಾರೆ. ಅವ್ರು ಹಾಗೆ ಹೇಳಿದ್ಮೇಲೂ ಮತ್ತೆ ನಾವು ಹೋಗಿ ಮದುವೆ ಬಗ್ಗೆ ಕೇಳಿದ್ರೆ ಎಷ್ಟು ಸರಿ ಇರುತ್ತೆ ಹೇಳು ಅಕ್ಕ. ಆದರೂ ಇದೇ ಥರದ ಮಾತುಗಳನ್ನು ನಾನು ಹೇಳುವಾಗ ನೀವೆಲ್ಲ ಏನು ಹೇಳ್ತಿದ್ರಿ? ತಲೆಯಿಂದ ಯೋಚನೆ ತೆಗೆದುಹಾಕು, ಎಲ್ಲ ಸರಿ ಹೋಗುತ್ತೆ ಅಂತ ತಾನೇ. ಈಗ ನಾನು ಅದೇ ಮಾತನ್ನ ನಿನಗೆ ಹೇಳ್ತಾ ಇದ್ದೀನಿ. ದಿವ್ಯನ ಬಗ್ಗೆ ನಿನ್ನ ತಲೆಯಲ್ಲಿ ಓಡ್ತಿರೋ ಯೋಚನೆಗಳನ್ನ ತೆಗೆದು ಹಾಕಿ, ಎಲ್ಲ ಸರಿ ಹೋಗುತ್ತೆ. ಅದೂ ಅಲ್ಲದೆ ನಮ್ಮ ಮನೆಗೆ ಏನಾದರೂ ಸಮಸ್ಯೆ ಇದ್ರೆ ಗುರುಗಳು ನಮಗೆ ಎಚ್ಚರಿಕೆ ಕೊಡ್ತಾ ಇರ್ಲಿಲ್ವಾ? ಗುರುಗಳು ಏನು ಹೇಳಿಲ್ವೇ? ಈ ಮದುವೆ ನಡೀಲಿ ಅಂತಾನೆ ಹೇಳಿದ್ದು. ಅಂದಮೇಲೆ ಇನ್ನೇನು ಭಯ? ಗುರುಗಳ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ಕಣೆ. ಅವ್ರ ಮಾತನ್ನ ನಾನು ಯಾವತ್ತೂ ಮೀರಲ್ಲ. ಈಗೇನು ಕಾರ್ತಿಕ್ ಮದುವೆ ಕೆಲಸಗಳು ಮುಂದೆ ಹೋಗ್ತಿಲ್ಲ ಅಂತ ತಾನೇ ನಿನ್ನ ಸಮಸ್ಯೆ ಆಗಿರೋದು? ಆ ಯೋಚನೆ ನನಗೂ ಇದೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ಒಂದೊಂದಾಗಿ ಮದುವೆ ಕೆಲಸಗಳನ್ನ ಶುರು ಮಾಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಜವಳಿ ಶಾಸ್ತ್ರನೇ ಶುರು ಮಾಡ್ಬಿಡೋಣ. ನಾಳೆ ನಾಡಿದ್ರಲ್ಲಿ ಮದ್ವೆಗೆ ಬಟ್ಟೆ ತರಕ್ ಹೋಗೋಣ ಅನ್ಕೊಂಡಿದ್ದೀನಿ. ಏನಂತೀಯಾ? ಅಲ್ಲಿಂದ ಮದ್ವೆ ಶಾಸ್ತ್ರ ಶುರು ಆದಂಗೆ ಅರ್ಥ. ಯೋಚನೆ ಮಾಡಬೇಡ್ರಿ ಊರ್ಮಿಳಾ, ಎಲ್ಲ ಒಳ್ಳೇದಾಗತ್ತೆ. ಬೇಗ ಬೇಗ ಸೊಪ್ಪು ಬಿಡಿಸ್ಕೊಡು, ಇವ್ರಿಗೆ ಊಟಕ್ಕೆ ಲೇಟ್ ಆಗತ್ತೆ. ಸರಿಕಾ. ಯಾರು ಅಂತ ಹೇಳಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ, ನನ್ನ ಮನ್ಸಿನ ಕದ್ದಿರೋ ಹುಡುಗ ಯಾರು ಅಂತ. ಇಲ್ಲ, ನಾನು ಹೇಳಲ್ಲ. ಹೇಳಲ್ವಾ? ಹಾಗಾದ್ರೆ ನಿಮಗ್ ಗೊತ್ತಾಗಿಲ್ಲ. ಇದಕ್ಕೆ ಕಣ್ಣಲ್ಲಿ ಕಣ್ಣಿಡೋ ಎಕ್ಸ್ಪೆರಿಮೆಂಟ್ ಬೇರೆ. ಗೊತ್ತು ರೀ, ಆದ್ರೂ ಹೇಳಲ್ಲ. ನಿಮ್ಮ ಮನ್ಸಿನ ಗೆದ್ದಿರೋ ಹುಡುಗ ಯಾರು ಅಂತ ಹೇಳೋದೇ ಆದ್ರೆ ಆ ಹೆಸರು ನಂದೇ ಆಗಿರ್ಬೇಕು.
ಅಲ್ಲಿವರೆಗೂ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಆಹಾ, ಈ ರೀತಿ ಮಾತಿಗೆ ಮಾತ್ಕೊಡೋದು, ಮಾತನ್ನ ತಿರುಗಿಸಿ ಪ್ಲೇಟ್ ಚೇಂಜ್ ಮಾಡೋದು, ಇದು ನೀವು ಕಲ್ತಿರೋ ವಿದ್ಯೆನಾ? ಹುಡುಗಿ ನಿನ್ನ ನಂಬಿ ಇಷ್ಟು ದೂರ ಬಂದಿದ್ದಾಳೆ. ಅವಳ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿನ್ಗೆ? ಸತ್ಯ, ಇವನ್ ಒಬ್ನೇ ಬಂದಿದ್ದಾನಂತ ನಂಗೆ ಅನ್ಸ್ತಾ ಇಲ್ಲ. ಇವನ್ ಜೊತೆ 4-5 ಜನ ಬಂದು ಈ ಹುಡುಗಿನ ಟ್ರ್ಯಾಪ್ ಮಾಡೋಕ್ ಪ್ಲಾನ್ ಮಾಡ್ತಿದ್ದಾರೆ ಅನ್ಸ್ತಾ ಇದೆ. ಹೌದು ಸರ್, ಅವ್ನ್ ಫ್ರೆಂಡ್ಸ್ ಮೀಟ್ ಮಾಡಕ್ ಹೋಗೋಣ ಅಂತಾನೆ ಅವ್ನು ಹೇಳಿದ್ದು. ಅಯ್ಯ, ಒಂದ್ ಹುಡುಗಿ ಲೈಫಲ್ಲಿ ಆಟ ಆಡೋ ಅಷ್ಟು ಶೋಕಿನೇನೋ ನಿಂಗೆ? ಏಯ್, ನಾನೇನಾದ್ರೂ ಮಾಡ್ಕೊಂತೀನಿ, ಅದನ್ನ ಕೇಳಕ್ ನೀನ್ ಯಾವಳೆ? ಇನ್ಮೇಲೆ ಯಾವತ್ತು ಯಾರ ಜೊತೆಗೂ ಜಗಳ ಮಾಡಲ್ಲ ಅಂತ ಮಾತು ಕೊಡ್ಬೇಕು. ಏನ್ ಗುರಾಯಿಸ್ತಾ ಇದೀಯಾ? ಹಾ, ಏನ್ರಿ ನೀವು, ಸೂಪರ್ ಬಿಡ್ರಿ ನೀವೇ. ಏಯ್, ಬರ ಇಲ್ಲಿ. ಹೋಗ್.
ಕಾರ್ತಿಕ್, ನಾಳೆ ಬಿಡ್ಡಿಂಗ್ಗೆ ನೀನೇ ಅಟೆಂಡ್ ಮಾಡಬೇಕು. ಆ ಪ್ರಾಜೆಕ್ಟು ನಮ್ಮ ಕಂಪನಿಗೆ ಸಿಗಬೇಕು. ಅರ್ಥವಾಯ್ತಾ? ಭಮೇದಾ, ವಾ ಭಮೇದಾ, ನಿನ್ನ ಮುಖ ನೋಡ್ತಿದ್ರೆ ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಗಣಿತದ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದಾಗ ನನ್ನ ಮುಖ ಹೇಗಿರ್ತಿತ್ತೋ ಹಂಗೇ ಇದೆ. ಯಾಕೆ ಹೇಳು, ನಮ್ಮ ಗಣಿತದ ಮಾಸ್ಟ್ರು 4 ಎಷ್ಟು ಅಂತ ದೊಣ್ಣೆ ಹಿಡ್ಕೊಂಡು ಪಟಾರ್ 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 ಅಂತ ಹೊಡೆಯೋರು. ಅವಾಗ ನಂದು ಸೇಮ್ ಎಕ್ಸ್ಪ್ರೆಷನ್ನು. ಯಾಕೆ ಅಪ್ಪ ಚಿಕ್ಕಪ್ಪ ಇಬ್ರು ಕ್ಲಾಸ್ ತಗೊಂಡ್ರ? ಹೋಗಿಪ್ಪ, ನೀವು ಇಷ್ಟೆಲ್ಲ ಡೈರೆಕ್ಟ್ ಆಗಿ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಮದುವೆ ಇನ್ವಿಟೇಷನ್ ಅಲ್ಲಿ ಇತ್ತೀಚೆಗೆ ಎಲ್ಲರೂ ಹೆಸರು ಹಾಕ್ಸೋದೇ ಬಿಟ್ಬಿಟ್ಟಿದ್ದಾರೆ. ನಿಮ್ಮ ಹೆಸರು ನಮ್ಮ ಮನದಲ್ಲಿ ಅಂತ ಪ್ರಿಂಟ್ ಹಾಕ್ಸ್ಬಿಡ್ತಾರೆ. ಆದ್ರೆ ನೀವು ನೇರವಾಗಿ ಹೀಗೆಲ್ಲ ಮಾತಾಡಿದ್ರೆ ನನಗೆ ಹೇಗಾಗ್ಬೇಡ? ನನಗೆ ಗೊತ್ತು ಕಣ್ರಿ, ನನ್ನ ಹೆಸರು ನಿಮ್ಮ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ ಅಂತ. ಅದನ್ನ ಮಾತಲ್ಲಿ ಬೇರೆ ಹೇಳ್ಬೇಕಾ? ಆಯ್ತಾಯ್ತು. ಅಯ್ಯೋ, ನೀವು ಕರೆಯೋದು ಹೆಚ್ಚೋ, ನಾನು ಬರೋದು ಹೆಚ್ಚೋ. ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಬಾಯ್. ಬ್ರೋ, ಯಾರ ಜೊತೆ ಮಾತಾಡ್ತಾ ಇದ್ಯಾ? ಇನ್ಯಾರ ಜೊತೆ? ನಾನು ಇಷ್ಟು ಕ್ಲೋಸ್ ಆಗಿ ಪ್ರೀತಿಯಿಂದ ಮಾತಾಡ್ತಿರುವಾಗ್ಲೇ ನಿಂಗೆ ಅರ್ಥ ಆಗ್ಬೇಕಿತ್ತು ಸತ್ಯನ ಹತ್ರ ಅಂತ. ಚಾನ್ಸೇ ಇಲ್ಲ. ಸತ್ಯ ನಿನ್ ಜೊತೆ ಸುಮ್ನೆ ಯಾಕೆ ಮಾತಾಡ್ತಾಳೆ? ಅದು 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 ಇಷ್ಟು ಕ್ಲೋಸ್ ಆಗಿ ದಟ್ಸ್ ದ ಪಾಯಿಂಟ್ ಬ್ರೋ. ನಾವು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಿದೀವಿ ಅಂದ್ರೆ ನಿನಗೆ ಗೊತ್ತಾಗ್ಬೇಕಲ್ವಾ? ನಮ್ ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಚಾಟಿಂಗು, ಟಾಕಿಂಗು ಎಲ್ಲ ಮುಗೀತು. ಇನ್ನೇನಿದ್ರು ನಾಳೆಯಿಂದ ಮೀಟಿಂಗು, ಡೇಟಿಂಗು. ಓ, ಹಾಗಿದ್ರೆ ನಾಳೆ ಅಕ್ಕ ಬಣ್ಣ ಮೀಟ್ ಮಾಡಕ್ ಹೋಗ್ತಿದ್ದೀರ ತಾವು? ಸಾಧ್ಯನೇ ಇಲ್ಲ ಬಾಮೈದ. ಇವ್ನು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು. ಇವನು ಸೈಕಿಯಾಟ್ರಿಸ್ಟ್ ಅಲ್ಲ, ಸುಳ್ಳು ಆರ್ಟಿಸ್ಟು. ಯಾವುದೋ ಒಂದ್ ಕಾರಣದಿಂದ ಇವನ್ ಜೊತೆ ಸತ್ಯ ಒಂದಿನ ಓಡಾಡ್ಬಿಟ್ಲ ಅಂದ ತಕ್ಷಣ ಇವನ್ ಕರ್ದಾಗೆಲ್ಲ ಸುತ್ತಾಡಕ್ ಬಂದ್ಬಿಡ್ತಾಳೆ ಅಂತ ಅರ್ಥನಾ? ಅದ್ರ ಅರ್ಥ ಏನಾದ್ರೂ ಆಗಿರ್ಲಿ, ಇದನ್ನೆಲ್ಲ ನಿನಗೆ ಅರ್ಥ ಮಾಡ್ಸೋದು ಯಾಕೆ? ಸಾರಿ ಬ್ರೋ, ನನಗೆ ನಿನ್ ಜೊತೆ ಇದನ್ನೆಲ್ಲ ಡಿಸ್ಕಸ್ ಮಾಡಕ್ ಟೈಮ್ ಇಲ್ಲ. ನಾಳೆ ಸತ್ಯ ಸಿಕ್ಕಾಗ ನಾನು ಅವಳ ಜೊತೆ ಮನ್ಸ್ ಬಿಚ್ಚಿ ಮಾತಾಡ್ಬೇಕು. ಅದಕ್ಕೆ ಪ್ರಿಪೇರ್ ಆಗ್ಬೇಕು. ನಾನಿನ್ ಬರ್ಲಾ? ಆಹಾ, ಕಾರ್ಡ್ಸ್ ಆಡುವಾಗ ಜೋಕರ್ ಬಿದ್ರೆ ನಮ್ ಎದುರುಗಿರೋರಿಗೆ ಆ ಜೋಕರ್ನ ತೋರಿಸಿ ಹೊಟ್ಟೆ ಉರ್ಸೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಯಾವ್ದಕ್ಕೂ ತಾವೊಂದ್ಸಲ ನೋಡಿ. ಸರಿ, ನನಗೀಗ ಮಾತಿನ ಮಳೆಯಲ್ಲಿ ನೆನೆಯೋ ಪ್ರೋಗ್ರಾಮ್ ಇದೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಮಳೆಯಲ್ಲಿ ನೆನೆಯದ? ಯಾರು, ನೀನಾ ಮೊಬೈಲಾ? ಮೊಬೈಲ್ ಹೇಗೋ ನೆನೆಯುತ್ತೆ? ನೆನೆಯೋದು ನಾನು ಸತ್ಯ. ಇಲ್ಲ, ಮೊಬೈಲ್ ನೆನೆಯುತ್ತೆ. ಮೊಬೈಲ್ ನೆನೆಯುತ್ತಾ? ಹೌದು, ಮೊಬೈಲ್ ನೆನೆಯುತ್ತೆ. ರೋಡಲ್ಲಿ ಹೋಗೋರೆಲ್ಲ ಆಡ್ಕೊಳ್ಳೋ ತರ ಆಗೋಯ್ತು. ಎಲ್ಲಾ ಕಡೆಯಿಂದನೂ ಏನಾದ್ರೂ ಕಿರಿಕಿರಿ ಆಗ್ತಾನೆ ಇದೆ. ಒಂದ್ ಕಡೆ ಆ ಕಾರ್ತಿಕ್ ಅವಾಯ್ಡ್ ಮಾಡ್ತಾನೆ, ಈ ಕಡೆ ಈ ಬಾಲ ಇರಿಟೇಟ್ ಮಾಡ್ತಾನೆ. ಆದ್ರೂ ಬಾಲ ಕಾಲ್ ಮಾಡ್ಲೇ ಇಲ್ವಲ್ಲ? ಅವನಿಗೆ ಅಷ್ಟೊಂದು ಬೇಜಾರಾಗಿರುತ್ತಾ? ಎಷ್ಟೇ ಬೇಜಾರಾಗಿದ್ರು ಇಷ್ಟೊತ್ತಿಗೆ ಕಾಲ್ ಮಾಡ್ಬಿಡ್ತಿದ್ದ. ಒಂದ್ ವೇಳೆ ನಾನೇ ಕಾಲ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನ? ಈಗೇನಾದ್ರೂ ನಾನು ಅವನಿಗೆ ಕಾಲ್ ಮಾಡಿದ್ರೆ ನಾನ್ ಸೋತಂಗಾಗುತ್ತಾ? ಸುಮ್ನೆ ಒಂದ್ಸರಿ ಕಾಲ್ ಮಾಡಿ ಮಾತಾಡ್ಸೋದ್ರಿಂದ ಏನೂ ತಪ್ಪಿಲ್ಲ.
ದಿವ್ಯಾ, ಈ ಬ್ಯಾಚುಲರ್ ಲೈಫಿಂದ ನನಗೆ ಯಾವಾಗ ಮುಕ್ತಿ ಕೊಡ್ತೀಯ? ನೀನ್ ನನಗೆ ಅಡುಗೆ ಮಾಡಿಕೊಡೋದು, ನಾನು ನಿನ್ಗೊಂದು ತಿನ್ನಿಸ್ತಾ ನಾನು ತಿಂತ, ಇಬ್ರು ತಿಂದು ತೇಗಿ ಇರೋ ಪಾತ್ರೆಗಳನ್ನೆಲ್ಲ ತೊಳಿತಾ, ಇದೆಲ್ಲ ನನ್ನ ಜೀವನದಲ್ಲಿ ನಡೆಯೋದು ಯಾವಾಗ? ದಿವ್ಯಾ, ಮುಕ್ತಿ ಕೊಡು ದಿವ್ಯಾ, ನನ್ನ ಬ್ಯಾಚುಲರ್ ಲೈಫಿಂದ ನನಗೆ ಮುಕ್ತಿ ಕೊಡು. ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನೋಡೇನು ಕಟ್ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಅಷ್ಟೊಂದು ಕೋಪ ಬಂದಿದ್ಯಾ? ನೆನೆದವರ ಫೋನಲ್ಲಿ ಅನ್ನೋ ಹಾಗೆ ಈಗಷ್ಟೇ ನೆನೆಸ್ಕೊತಿದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಹಾಗಾದ್ರೆ ನನ್ನ ಕನಸು ನನ್ಸಾಗೋದಂತೂ ಫಿಕ್ಸ್. ಈ ನನ್ನ ಅರಮನೆಗೆ ನೀನೇ ರಾಣಿ ದಿವ್ಯಾ. ನೀನ್ ನನ್ನ ಬ್ಯಾಚುಲರ್ ಲೈಫ್ಗೆ ಯಾವಾಗ ಮುಕ್ತಿ ಕೊಡ್ತೀಯೋ ನಾನೇ ನನ್ನ ಕೈಯಾರೆ ಚಿತ್ರಾನ್ನ ಮಾಡಿ ನಿನಗೆ ತಿನ್ನಿಸ್ತೀನಿ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಕೈ ಕೊಟ್ರೆ ನಾ ಚಿತ್ರಾನ್ನ ನಿನ್ ಹಾಗೆ ನಿನ್ ಪ್ರೀತಿ ಹತ್ತೆರಿಕೆ ಏನ್ ನಡೀತಾ ಇದೆ ಇಲ್ಲಿ? ನಾನ್ ಸರಿ ಇಲ್ವಾ? ಅಮೂಲ್ ಬೇಬಿ ಸರಿ ಇಲ್ವಾ? ಅಥವಾ ಈ ರಾಹುಲ್ ಸರಿ ಇಲ್ವಾ? ನಾನ್ ಅಮೂಲ್ ಬೇಬಿಗೆ ಏನ್ ಹೇಳ್ಬೇಕು ಅಂತಿದ್ದೀನೋ ಅಥವಾ ಅಮೂಲ್ ಬೇಬಿಯಿಂದ ಏನ್ ಕೇಳ್ಬೇಕು ಅಂತಿದ್ದೀನೋ ಅದನ್ನೆಲ್ಲ ಈ ರಾಹುಲ್ ಒಬ್ಬನೇ ಹೇಳ್ತಿದ್ದಾನೆ. ಈ ಕೋತ್ ನನ್ ಮಕ್ಳು ಹುಡುಗರು ಡಿಂಗು ಡಿಂಗು ಅಂತ ಹೇಳಿ ನನ್ಗೆ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ? ಅವನ್ ಮನ್ಸಲ್ಲಿ ನನ್ ಬಗ್ಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಇದೆಲ್ಲ ಗೊತ್ತಾಗೋವರೆಗೂ ನಾನಂತೂ ಮುಂದುವರಿಬಾರ್ದು. ಇದೇ ಕರೆಕ್ಟ್. ಅಲ್ಲ ಡಾರ್ಲಿಂಗು, ಈ ಬಾಲ ಏನೋ ದೊಡ್ಡ ಸಾಧನೆ ಮಾಡಿರೋ ತರ ದಿವ್ಯಾ ಕಾಲ್ ಮಾಡ್ತಿದ್ರು, ನಾನು ರಿಸೀವ್ ಮಾಡ್ತಾ ಇಲ್ಲ, ನಾನು ಕಟ್ ಮಾಡ್ತಿದ್ದೀನಿ ಅಂತ ಮೆಸೇಜ್ ಮಾಡಿದ್ದಾನಲ್ಲ. ಅಲ್ಲ ಇವ್ನು ಏನ್ ಹೇಳೋದು? ದಿವ್ಯನ್ ಕಾಲ್ ಯಾಕೆ ಕಟ್ ಮಾಡ್ತಿದ್ದಾನೆ? ದಿವ್ಯನ ಇವನ್ ಯಾಕೆ ಅವಾಯ್ಡ್ ಮಾಡ್ತಿದ್ದಾನೆ? ಅದರಿಂದ ಏನ್ ಲಾಭ? ಲಾಭನ? ನಮ್ಗೇನು ಲಾಭ ಇಲ್ಲ. ಆ ಬಾಲ ದಿವ್ಯನ ಅವಾಯ್ಡ್ ಮಾಡಿದ್ರೆ ಲಾಭ ಆಗೋದು ಆ ದಿವ್ಯನ್ಗೆ. ಆ ಸ್ಲಮ್ ಹುಡುಗಿ ದಿವ್ಯ ಬಯಸಿದ್ದು ಅದೇ, ಆ ಬಾಲ ಮಾಡ್ತಿರೋದು ಅದೇ. ಇವನ್ ಕಾಲ್ ರಿಸೀವ್ ಮಾಡಿದ್ರಷ್ಟು ಬಿಟ್ರಷ್ಟು ಬೇಕಾಗಿಲ್ಲ ಬಾಲ ಅಂತ ಈ ಸ್ಲಮ್ ಹುಡುಗಿ ದಿವ್ಯ ಈ ಮನೆಗೆ ಸೊಸೆ ಆಗಿ ಬರೋದು ಅಂತ ಫಿಕ್ಸ್ ಆಗಿಬಿಡ್ತಾಳೆ. ಬಾಲ ಯಾಕೆ ಹೀಗೆ ಮಾಡ್ತಿದ್ದಾನೆ? ಅವನ ತಲೆಯಲ್ಲಿ ಬೇರೆ ಏನಾದ್ರೂ ಓಡ್ತಿದ್ಯಾ? ಅವನು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿರ್ತಾನ? ಡಾರ್ಲಿಂಗ್